ಹಾಗೂ ನಮ್ಮ ಚಿಕ್ಕಬಳ್ಳಾಪುರದ ತಹಶೀಲ್ದಾರ್ ಆದಂಥ ಅನಿಲ್ ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಒಂದು ಸಮಾರಂಭದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತ. ಎತ್ತರವಾದಂತಹ ಬುನಾದಿಯನ್ನ ಹಾಕಿಕೊಟ್ಟಂತಹ ಹಂಗೆ ಎಲ್ಲರೊಳಗೆ ಒಬ್ಬರಾಗಿ ಸಮಾನತೆಗಾಗಿ, ಸಮಾಜ ಸುಧಾರಣೆಗಾಗಿ, ಸ್ತ್ರೀಯರ ಸುಧಾರಣೆಗಾಗಿ ಶ್ರಮಿಸಿದಂತಹ ಶ್ರೀ ಬಸವಣ್ಣನವರ ಜಯಂತಿಯ ಕಾರ್ಯಕ್ರಮವನ್ನು ನಾವು ಈಗ ಬಹಳ ಅರ್ಥಪೂರ್ಣವಾಗಿ ಶ್ರದ್ಧಾಭಕ್ತಿಗಳಿಂದ ಬಸವೇಶ್ವರರ ದೇಗುಲದ ಮುಂಭಾಗದಲ್ಲಿ ನಾವು ಮಾಡುತ್ತಿರುವುದು ವಿಶೇಷವೇ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಜ್ಯೋತಿಯನ್ನು ಬೆಳಗಿ ಪುಷ್ಪ ನಮನವನ್ನು ಸಲ್ಲಿಸಲಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ತಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತಿದ್ದೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಬಸವೇಶ್ವರರಿಗೆ ನಮನಗಳನ್ನು ಸಲ್ಲಿಸೋಣ. ಈಗ ಪುಷ್ಪ ನಮನವನ್ನು ಮಾನ್ಯ ಜಿಲ್ಲಾ ಧನ್ಯವಾದಗಳು ಸರ್. ಸಮಾರಂಭದ ವಿಶೇಷ ಮುಖ್ಯ ಅತಿಥಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ನಾವು ಇಂದು ಬಸವನಗುಡಿಯ ಮುಂಭಾಗದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರತೀಕರವರೇ, RTO ಆಗಿರ್ತಕ್ಕಂಥ ವಿವೇಕರವರೇ, ಹಾಗೆಯೇ ವೀರಶೈವ ಸೇವಾ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಗಿರೀಶ್ ರವರೇ, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಬಸಾಪುರ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೀರಶೈವ ಆಡಳಿತ ವ್ಯವಸ್ಥೆಯ ಪಿತಾಮಹ ರೂಪಕ, ಜೊತೆಗೆ ಸಮಾನತೆಯ ಸಮಾಜದ ಸರ್ವತೋಮುಖ